ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಪ್ರೇಮ್ಸಿ ವ್ಲಾಗ್ ಯೂಟ್ಯೂಬ್ ಚಾನಲ್. ಇದು ಸೆಪ್ಟೆಂಬರ್ 2 ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಸಾರಿ, 1 ವೀಕಿಂದ ಯಾವುದೇ ಥರ ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ. ಶಾಪಲ್ಲಿ 4 to 5 ಡೇಸ್ ಕಂಟಿನ್ಯೂಸ್ ಆಗಿ ನಾವು ಆಫರ್ನ ಇಟ್ಟಿದ್ವಿ, ಗಣೇಶ ಚತುರ್ಥಿ ಆಫರು. ಹಾಗಾಗಿ ಅದ್ರ ಥರ ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಶಾಪ್ದು ವಿಡಿಯೋಸೇ ಎಡಿಟ್ ಮಾಡೋದು ಆ್ಯಂಡ್ ಅಪ್ಲೋಡ್ ಮಾಡೋದೇ ಆಗುತ್ತೆ. ಆ್ಯಂಡ್ ಕೊರಿಯರ್ ಪ್ಯಾಕ್ ಮಾಡೋದು, ಕೊರಿಯರ್ ಕಳಿಸೋದು ಇದೇ ಆಗಿಬಿಡುತ್ತೆ. ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಇವತ್ತು ನಾವು ಬಳ್ಳಾರಿಗೆ ಹೋಗ್ತಾ ಇದ್ವಿ. ನಾಳೆ ನಮ್ಮ ಮೈದನ ಬರ್ಡೇ. ಸೊ ಹಾಗಾಗಿ ಅವ್ನ ಬರ್ಡೇಗೆ ಹೋಗ್ತಾ ಇದ್ವಿ. ಅವ್ನಿಗೆ ಸರ್ಪ್ರೈಸ್ ಕೊಟ್ಟು ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಆದರೆ ಅವನು ಯಾವ ಟೈಮಲ್ಲಿ ಎಲ್ಲಿರ್ತಾನೆ ಅಂದರೆ ಬರ್ಡೇ ದಿವಸ ಅಲ್ವಾ, ಆಲ್ಮೋಸ್ಟ್ ಫ್ರೆಂಡ್ಸ್ ಎಲ್ಲ ಕರಿತಾ ಇರ್ತಾರೆ. ಹಾಗಾಗಿ ಎಲ್ಲಾದರೂ ಹೋಗಿಬಿಡ್ತಾನೆ ಅನ್ನೋದಕ್ಕೋಸ್ಕರ ಅವನಿಗೆ ಕಾಲ್ ಮಾಡಿಬಿಟ್ಟು ನಾವು ಮುಂಚೆನೇ ಹೇಳಿ ಹೋಗ್ತಾ ಇದ್ವಿ. ಮಧ್ಯಾಹ್ನ ಎಲ್ಲ ಊರು ಬಿಟ್ವಿ. ಈವ್ನಿಂಗ್ ಎಲ್ಲ ಲೈಕ್ ಜಲ್ದಿನೇ ಹೋಗಿ ರೀಚ್ ಆದ್ವಿ ನಾವು ಈವ್ನಿಂಗೆಲ್ಲ. ಸ್ಟಡಿ ಮಾಡ್ತಾ ಇರೋದು BAMS ತಾರನಾಥ್ ಗೌರ್ಮೆಂಟ್ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇರೋದು. ಹೋಗೋ ದಾರಿಲಿ ಒಂದು ಕಾಲೇಜ್ ಬಂತು ಅಂತ ಒಂದು ಕಾಲೇಜ್ನ ತೋರಿಸ್ತಾ ಇದ್ದ ಅವನು. ನಾವು ಅಲ್ಲಿಂದ ನೆಕ್ಸ್ಟ್ ಟೀ ಕುಡಿಲಿಕ್ಕೆ ಅಂತ ಹೋದ್ವಿ. ಫಸ್ಟು ರೂಮಿಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದು ಟೀ ಕುಡ್ಕೊಂಡು ಅವ್ನ ಫೇವ್ರೇಟ್ ಸ್ಪಾಟ್ ಇದು ಕ್ಲಾಕ್ ಟವರ್. ಇದು ಇಲ್ಲಿಗೆ ಬಂದ್ವಿ ನೆಕ್ಸ್ಟ್ ಈವ್ನಿಂಗು. ಸಣ್ಣದಾಗಿ ಮಳೆ ಬರ್ತಾ ಇತ್ತು, ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ ಕ್ಲಾಕ್ ಟವರು, ಆ ವೆದರು ಏನು ಸಖತ್ತಾಗಿ ಕಾಣಿಸ್ತಾ ಇತ್ತು ಅಂದರೆ ಆ ಪ್ಲೇಸು ಅವ್ನ ಫೇವ್ರೇಟ್ ಪ್ಲೇಸ್ ಇದೆ. ಆ್ಯಕ್ಚುಲಿ ಅವ್ನು ಯಾವಾಗಲೂ ಸ್ನ್ಯಾಪಲ್ಲಿ ಆಗ್ತಾ ಇದ್ದ. ಹಾಗಾಗಿ ಅವ್ನು ನಮ್ಮನ್ನು ಇಲ್ಲೇ ಕರ್ಕೊಂಡು ಬಂದ. ಐ ಥಿಂಕ್ ಬಳ್ಳಾರಿಯಲ್ಲಿ ಯಾರು ಇದ್ದರೂ ಅವರೆಲ್ಲರಿಗೂ ಇದೊಂದು ಫೇವ್ರೇಟ್ ಸ್ಪಾಟ್ ಅನಿಸುತ್ತೆ ಅವ್ರಿಗೆ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಆ ಟವರ್ಗೆ ಸುತ್ತ ಗ್ರೀನರಿ ಆ್ಯಂಡ್ ಸಣ್ಣದಾಗಿ ಮಳೆ ಬರ್ತಾ ಇತ್ತಲ್ಲ, ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲೈಟಿಂಗ್ಸ್ ಆನ್ ಆದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದ. ಅಲ್ಲಿವರೆಗೂ ವೆಯ್ಟ್ ಮಾಡಿದ್ವಿ, ಬಟ್ ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ವಾಪಸ್ ಹೊರಟ್ವಿ. ಯಾಕಪ್ಪ ಅಂತಂದರೆ ಬಳ್ಳಾರಿಯಲ್ಲಿ ಹಾಸ್ಪಿಟಲಲ್ಲಿ ನಮ್ಮ ರಿಲೇಟಿವ್ ಒಬ್ಬರು ಅಡ್ಮಿಟ್ ಆಗಿದ್ರು. ಸೊ ಹಾಗಾಗಿ ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡು ಬಂದ್ರಾಯಿತು. ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ಆವಾಗಲೇ ಹೊರಟ್ವಿ. ಹಾಸ್ಪಿಟಲ್ಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ನಾವು ನೆಕ್ಸ್ಟು ಜುಡಿಯೋಕ್ಕಂತ ಬಂದ್ವಿ. ನಮ್ಮ ಗಿಡ್ಡ ಅಂದರೆ ನಮ್ಮ ಇದನ್ನ ಬರ್ಡೇಗೆ ಬಟ್ಟೆ ತೊಗೊಂಡಿರಲಿಲ್ಲ, ಹೊಸ ಬಟ್ಟೆ. ಅವನೇನೋ ಸುಮಾರು ವರ್ಷಗಳಿಂದ ತೊಗೊಂಡಿರಲಿಲ್ಲ ಅಂತೆ. ಹಾಗಾಗಿ ಈ ವರ್ಷ ಕೊಡಿಸ್ಲೇಬೇಕು. ಫಸ್ಟ್ ಕೇಳಿದ್ದೆ, ಆ್ಯಕ್ಚುಲಿ ತೊಗೊಂಡಿರ್ತಾನೆ ಅಂತ ನಾವು ಅಂದ್ಕೊಂಡಿದ್ವಿ, ಬಟ್ ಅವ್ನು ತೊಗೊಂಡಿರಲಿಲ್ಲ. ಹಾಗಾಗಿ ನೀವು ಬಟ್ಟೆ ತೊಗೊಳ್ಳೇಬೇಕು ಅಂದ್ಕೊಂಡು ಕರ್ಕೊಂಡು ಬಂದ್ವಿ. ಅವ್ನು ಬೇಡ ಅಂತಿದ್ದ, ಬಟ್ಟೆ ಸುಮಾರಿದೆ ಬೇಡ ಅಂತಿದ್ದ. ನಾವೇ ಫೋರ್ಸ್ ಮಾಡಿ ಕರ್ಕೊಂಡು ಬಂದ್ವಿ. ಜುಡಿಯೋಕ್ಕಂತ ಬಂದಿದ್ದು, ಬಟ್ V2ದಲ್ಲಿ ಆಫರ್ ಇಟ್ಟಿದ್ರಂತ. ಹಾಗಾಗಿ ನಾವು V2ಗೆ ಬಂದ್ವಿ. ಆಫರ್ ಮಾತ್ರ ತುಂಬ ಸಖತ್ತಾಗಿತ್ತು. ಅವನಿಗೆ ಒಂದು ಫುಲ್ ಸ್ಲೀವ್ ಟಿ ಶರ್ಟ್ ಇಷ್ಟ ಆಯಿತು, ಉಡಿ ಥರ ಇತ್ತು ಅದು. ಅವ್ನು ಫುಲ್ ಸ್ಲೀವ್ ಟಿ ಶರ್ಟ್ ತೊಗೊಂಡ. ಆಫರ್ ಇತ್ತಲ್ಲ. ನಮ್ಮ ಶಾಪಲ್ಲಿ ಬರೀ ಎತ್ನಿಕ್ ವೇರ್ ಅಷ್ಟೇ, ವೆಸ್ಟರ್ನ್ ವೇರ್ ಇರಲಿಲ್ಲ. ಹಾಗಾಗಿ ನಾನು ಒಂದಿಷ್ಟು ವೆಸ್ಟರ್ನ್ ವೇರ್ ಟಾಪು ಮತ್ತು ಪ್ಯಾಂಟ್ನ ತೊಗೊಂಡೆ. ನಾನು ಯಜಮಾನ್ರು ಆ ಟಿ ಶರ್ಟ್ನ ತೊಗೊಂಡ್ರು. ಎಲ್ಲ ಆಫರ್ ಅಪ್ಲೈ ಆಗಿಬಿಟ್ಟು ಒಂದು ಲಗೇಜ್ ಬ್ಯಾಗ್ ಫ್ರೀ ಬಂತು. ಅಲ್ಲಿಂದ ನಾವು ನೆಕ್ಸ್ಟ್ ಜುಡಿಯೋಗೆ ಬಂದ್ವಿ. ನನ್ನ ತಂಗಿಗೆ ಇಲ್ಲಿ ನೆಕ್ ಪೀಸ್ ಮತ್ತು ಇಯರಿಂಗ್ಸ್ ಇಷ್ಟ ಆಗಿತ್ತು. ಸೊ ಅದನ್ನು ತೊಗೊಳ್ಳೋಕ್ಕೆ ಅಂತ ಬಂದ್ವಿ. ಅದನ್ನು ತೊಗೊಂಡು ನಾವು ನೆಕ್ಸ್ಟು ಡೈರೆಕ್ಟಾಗಿ ಫುಡ್ ಸ್ಟ್ರೀಟ್ಗೆ ಬಂದ್ವಿ. ಇಲ್ಲಿ ಎಲ್ಲ ಥರ ಸ್ನ್ಯಾಕ್ಸ್ ಐಟಮ್ಸ್ ಸಿಗುತ್ತೆ ಅಂತೆ. ಹಾಗಾಗಿ ಇಲ್ಲಿಗೆ ಬಂದಿದ್ವಿ. ನಮಗೆ ಮನೇಲೆ ರೈಸ್ ಎಲ್ಲ ಉಂಡು ಬೇಜಾರಾಗಿತ್ತಲ್ಲ, ಹಾಗಾಗಿ ನಾವು ಸ್ನ್ಯಾಕ್ಸ್ ತಿಂದ್ರಾಯಿತು ಅಂತ ನಾನು ತಂಗಿ ಸ್ನ್ಯಾಕ್ಸ್ ಐಟಮ್ಸ್ನ ಆರ್ಡ್ರ್ ಮಾಡಿದ್ವಿ. ನಾನು ಯಜಮಾನ್ರು ಮತ್ತು ನನ್ನ ಮೈದನ ಇಬ್ಬರು ರೈಸ್ ಐಟಮ್ನ ತೊಗೊಂಡ್ರು. ಅವರು ನನ್ನ ತಂಗಿ ಸ್ಟೀಮ್ ಮೋಮೋಸ್ನ ಆರ್ಡರ್ ಮಾಡಿದ್ಲ. ಮೇ ಬಿ ಸ್ಟೀಮ್ ಮೋಮೋಸ್ ಇರಲಿಲ್ಲ ಅನಿಸುತ್ತೆ ಅವ್ರ ಹತ್ರ. ಅವರು ಫ್ರೈಡ್ ಮೋಮೋಸ್ನ ಕೊಟ್ಟಿದ್ದರು. ನಾನು ನಿಪ್ಪಟ್ಟು ಮಸಾಲಾನ ತೊಗೊಂಡ್ವಿ. ನಾವಿಬ್ಬರು ಸ್ನ್ಯಾಕ್ಸ್ನ ತಿನ್ಕೊಂಡ್ವಿ. ಅವರಿಬ್ಬರು ರೈಸ್ ಐಟಮ್ನ ತಿನ್ಕೊಂಡ್ರು. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗೋ ದಾರಿಯಲ್ಲಿ ನ್ಯಾಚುರಲ್ ಐಸ್ ಕ್ರೀಮ್ ಕಾಣಿಸ್ತು ಅಂತ ತಿನ್ಲಿಕ್ಕಂತ ಹೋಗಿದ್ದು. ಬೆಂಗಳೂರಲ್ಲಿ ಇರುತ್ತಲ್ಲ ಆ ಬ್ರಾಂಚ್ ಅಂತ ಅಂದ್ಕೊಂಡಿದ್ದೆ. ನಾನು ನೀಟಾಗಿ ನೋಡಿರಲಿಲ್ಲ ಅವ್ರ ಕಡೆ, ಜಸ್ಟ್ ನ್ಯಾಚುರಲ್ಸ್ ಅಂತ ಕಾಣಿಸ್ತು ಅಂತ ಹೋಗಿದ್ದು. ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಇದು ಬೆಂಗಳೂರಲ್ಲಿ ಇರುತ್ತಲ್ಲ ಆ ಥರ ಬ್ರಾಂಚ್ ಅಲ್ಲ, ಸೇಮ್ ಅದೇ ಥರ ಥೀಮಲ್ಲಿ ಇನ್ನೊಂದು ಮಾಡಿದ್ದಾರೆ ಇವರು. ಬಟ್ ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗಿತ್ತು. ಫ್ರೂಟ್ಸ್ ವಿತ್ ಐಸ್ ಕ್ರೀಮ್ನ ತೊಗೊಂಡಿದ್ದು. ಸೀಸನಲ್ ಫ್ರೂಟ್ಸ್ನ ಹಾಕಿದ್ರು, ಕಿವಿ ಫ್ರೂಟ್, ಡ್ರ್ಯಾಗನ್ ಫ್ರೂಟ್, ಆ್ಯಪಲ್, ಬ್ಲೂಬೆರಿ ಎಲ್ಲ ಫ್ರೂಟ್ಸ್ನ ಹಾಕಿದ್ರು. ಟೇಸ್ಟ್ ಚೆನ್ನಾಗಿತ್ತು. ಅಲ್ಲಿ ನಾವು ಐಸ್ ಕ್ರೀಮ್ನ ತಿನ್ಕೊಂಡು ನೆಕ್ಸ್ಟ್ ರೂಮ್ಗೆ ಹೊರಟ್ವಿ. ನಮ್ಮದು ಆ್ಯಕ್ಚುಲಿ ನೈಟು ಬರ್ಡೇ ಸೆಲೆಬ್ರೇಟ್ ಮಾಡಬೇಕನ್ನೋ ಪ್ಲ್ಯಾನ್ ಇತ್ತು. ಒಂದು ಬರ್ಡೇನ ಅದು ಕ್ಲಾಕ್ ಟವರ್ ಮುಂದೆ ಮಾಡಬೇಕು ಅಂತ. ಬಟ್ ಅದು ಕ್ಲಾಕ್ ಟವರ್ ಕ್ಲೋಸ್ ಆಗಿರುತ್ತಂತೆ. ಇನ್ನೊಬ್ಬರು ಹೇಳಿರೋ ಇನ್ಫಾರ್ಮೇಷನ್ ಪ್ರಕಾರ ನೈಟ್ ಓಪನ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಓಪನ್ ಇರೋದಿಲ್ಲ ಅಂತ. ಒನ್ ಡೇ ಮುಂಚೆನೇ ಮಾಡಿದಾಯಿತು ಬರ್ಡೇ ಅಂತ ಅವನಿಗೆ ಕೇಳಿದ್ವಿ. ಬಟ್ ಅವನಿಗೆ ನಾನು ಭಾಳ ವರ್ಷಗಳಾದಮೇಲೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀನಿ, ನೀವು ಮಾರ್ನಿಂಗೇ ಮಾಡಿ ಇಲ್ಲ ರೂಮಲ್ಲೇ ಮಾಡಿ ನಡೆಯುತ್ತೆ ಅಂತ. ಬೇಡ, ಎಲ್ಲ ಆಗುತ್ತೆ. ಇವಾಗ ಕೇಕ್ ತೊಗೊಂಡ್ರು ಕೂಡ ಪೇಸ್ಟ್ರಿ ಕೇಕು ಕರಗೋಗಿಬಿಡುತ್ತೆ ಆ ಥರ ಅಂದ್ಕೊಂಡು ನಾವು ಯಾವುದೇ ಥರ ಬೇಡ ಅಂದ್ಕೊಂಡು ಮಾರ್ನಿಂಗೇ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರಾಯ್ತು ಅಂತ ಸುಮ್ಮನೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ನೈಟು ಮಾರ್ನಿಂಗ್ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನೆಕ್ಸ್ಟು ದೇವ್ರ ಗುಡಿಗೆ ಬಂದ್ವಿ. ಅಲ್ಲಿ ದುರ್ಗಮ್ಮ ಟೆಂಪಲ್ಗೆ ಬಂದ್ವಿ. ಇಲ್ಲಿ ಫೇಮಸ್ ದೇವರಿದ್ದು ದುರ್ಗಮ್ಮ ಟೆಂಪಲ್ ತುಂಬಾ ದೊಡ್ಡದಾಗಿತ್ತು. ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಬೇಕ್ರಿಗೆ ಬಂದ್ವಿ. ಇಲ್ಲಿ ಕೇಕ್ನ ತೊಗೊಳ್ತಾ ಇದ್ವಿ. ಆಲ್ಮೋಸ್ಟ್ ಅಲ್ಲಿ ಹುಡುಗರಿಗೆ ಸೂಟ್ ಆಗುವಂಥ ಕೇಕ್ಸೇ ಇತ್ತು. ಇಲ್ಲಿ ಕೆಳಗಡೆ 3 ಕೇಕ್ ಇದೆ ಅಲ್ಲ, ಬಟರ್ಫ್ಲೈ ಫ್ಲವರ್ ಎಲ್ಲ ಇತ್ತು. ಅಲ್ಲಿ ಇನ್ನೊಂದು ಕೇಕ್ ಇಷ್ಟ ಆಯಿತು, ಚಾಕ್ಲೇಟ್ ವಿತ್ ಡ್ರೈ ಫ್ರೂಟ್ಸ್ನ ಹಾಕಿದ್ರು. ಆ ಒಂದು ಕೇಕ್ನ ತೊಗೊಂಡ್ವಿ. ಅವನಿಗೆ ನಾವು ಮನೇಲಿ ಎಲ್ಲರೂ ಗಿಡ್ಡ ಅಂತಲೇ ಕರೆಯೋದು. ನಾನು ಮದುವೆಗಿಂತ ಮುಂಚೆನೇ ಅವ್ನು ಗಿಡ್ಡ ಅಂತಲೇ ಕರೀತಾರೆ. ನಾನು ಕೂಡ ಗಿಡ್ಡ ಅಂತಲೇ ಕರೆಯೋದು. ಇಲ್ಲಿವರೆಗೂ ಹೆಸರಿಟ್ಟು ಪ್ರಣಯ ಅಂತ ಕರೆದೇ ಇಲ್ಲ, ಮೈದನ ಅಂತಲೂ ಕರೆದಿಲ್ಲ. ಈ ವಿಡಿಯೋದಲ್ಲಿ ಮೈದನ ಅಂತ ಹೇಳ್ತಾ ಇದ್ದೀನಿ. ನಾನು ಗಿಡ್ಡ ಅಂತಲೇ ಕರೆಯೋದು.
ಮಾಡೋದು. ಹಾಗಾಗಿ ಅಪ್ಕಮಿಂಗ್ ಡಾಕ್ಟರ್ ಅವ್ರು ನಮ್ಮ ಮನೆಗೆ ಅದೇ ನೇಮ್ ಹಾಕಿಸ್ಕೊಂಡ್ವಿ. ಅಷ್ಟರಲ್ಲಿ ಅವ್ರ ಫ್ರೆಂಡ್ಸ್ ಕೂಡ ಬಂದರು. ನಾವು ಟಿಫಿನ್ ಕೂಡ ಮಾಡಿರಲಿಲ್ಲಲ್ಲ ಇನ್ನು, ಹಾಗೆ ಟಿಫಿನ್ ಮಾಡಲಿಕ್ಕೆ ಅಂತ ಹೋದ್ವಿ. ಇಡ್ಲಿ ಸೆಟ್ ದೋಸೆನ ತೊಗೊಂಡ್ವಿ. ಅವ್ರ ಫ್ರೆಂಡ್ಸ್ ಆಲ್ರೆಡಿ ಏನೋ ಟಿಫಿನ್ ಮಾಡ್ಕೊಂಡು ಬಂದಿದ್ರಂತೆ, ಹಾಗಾಗಿ ಅವ್ರು ಬರೀ ಜಸ್ಟ್ ಟೀನ ಕುಟ್ಕೊಂಡು ನಾವು ಟಿಫಿನ ಮಾಡಿಕೊಂಡು ಅಲ್ಲೇ ಟೀನ ಕುಟ್ಕೊಂಡ್ವಿ. ಅವ್ರದ್ದು ಏನೋ ಕೆಲಸ ಆಯ್ತಂತೆ ಅವ್ರ ಫ್ರೆಂಡ್ಸ್, ಹಾಗಾಗಿ ಅವ್ರು ಟೀನ ಕುಟ್ಕೊಂಡು ಆಲ್ರೆಡಿ ಹೊರಟಿದ್ರು. ನಾವಿಲ್ಲಿ ಟಿಫಿನ್ ಮತ್ತು ಟೀನ ಕುಟ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನಾವಿವಾಗ ನೆಕ್ಸ್ಟ್ ಡೈರೆಕ್ಟಾಗಿ ಕ್ಲಾಕ್ ಟವರ್ ಹತ್ರ ಬಂದಿದ್ವಿ. ನಾವು ಬರೋಷ್ಟರಲ್ಲೇ ಆಲ್ರೆಡಿ ಅವ್ರ ಫ್ರೆಂಡ್ಸ್ ಬಂದರು, ವೆಯ್ಟ್ ಮಾಡ್ತಾಯಿದ್ರು. ಅವನಿಗೆ ಇದ್ರ ಮುಂದೆ ಸೆಲೆಬ್ರೇಟ್ ಮಾಡ್ಕೋಬೇಕನ್ನೋ ಆಸೆ ಇತ್ತಲ್ಲ. ನಾವು ಕೆಫೆದಲ್ಲಿ ಮಾಡಬೇಕು, ಅಟ್ಲೀಸ್ಟ್ ಇದು ವರ್ಕೌಟ್ ಆಗಲಿಲ್ಲ ಅಂದರೆ ಕೆಫೆದಲ್ಲಿ ಮಾಡಬೇಕು ಅನ್ನೋದಿತ್ತು. ಬಟ್ ಅವನಿಗೆ ಕ್ಲಾಕ್ ಟವರ್ ಮುಂದೆ ಮಾಡಬೇಕು ಅನ್ನೋದು ಆಸೆ ಇತ್ತು. ಹಾಗಾಗಿ ಅವ್ನು ಇಲ್ಲಿಗೆ ಕರ್ಕೊಂಡು ಬಂದ್ವಿ. ಫ್ರೆಂಡ್ಸ್ ಎಲ್ಲರೂ ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು. ನಾವು ಫಸ್ಟ್ ಯಾವ ಆ್ಯಂಗಲಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ನೋಡ್ತಾ ಇದ್ವಿ. ಯಾವ ಆ್ಯಂಗಲ್ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಅವ್ರ ಫ್ರೆಂಡ್ ಇವಾಗ ಸ್ಕೂಟಿನ ನಿಲ್ಲಿಸ್ತಾ ಇದ್ದಾರೆ. ಎಲ್ಲ ನಿಲ್ಲಿಸಿ ರೆಡಿ ಮಾಡಿದ್ವಿ. ಕೇಕ್ ಬಂದುಬಿಟ್ಟು ಚಾಕ್ಲೇಟ್ ಕೇಕ್ ಆಲ್ರೆಡಿ ಹೇಳಿದ್ವಲ್ಲ, ಈ ಥರ ಇತ್ತು ಚಾಕ್ಲೇಟ್ ಕೇಕು. ಅದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕಿದ್ರು. ಕೇಕ್ ಮೇಲೆ ಹೆಸರು ಬರೆಸ್ಲಿಕ್ಕೆ ಜಾಗ ಇರಲಿಲ್ಲ, ಡ್ರೈ ಫ್ರೂಟ್ಸ್ ಚಾಕ್ಲೇಟ್ಸ್ ಎಲ್ಲ ತುಂಬ ಹೋಗ್ಬಿಟ್ಟಿತ್ತು. ಹಾಗಾಗಿ ನಾವು ಕೆಳಗಡೆ ಬರ್ಸಿದ್ವಿ ಡಾಕ್ಟರ್ ಗಿಡ್ಡ ಅಂತ. ಎಲ್ಲನೂ ರೆಡಿ ಆಗಿತ್ತು. ಇವಾಗ ಜಸ್ಟ್ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋದಷ್ಟೇ. ಅವನು ಕೂಡ ಸ್ಪಾರ್ಕಲ್ ಹಚ್ಚಿ ಕೇಕ್ ಕಟ್ಟಿಂಗ್ ಮಾಡ್ದ. ಕೇಕ್ ಕಟ್ಟಿಂಗ್ ಮಾಡಿ ಎಲ್ಲರೂ ಕೇಕ್ನ ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಒಂದಿಷ್ಟು ಫೋಟೋ ಕ್ಲಿಕ್ನ ಮಾಡ್ಕೊಂಡ್ವಿ. ನಮಗೆ ಹುಡುಗರ್ದು ಯಾವ ಥರ ಸೆಲೆಬ್ರೇಷನ್ ಇಷ್ಟ, ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ನನಗೊಂಚೂರು ಐಡಿಯಾ ಇಲ್ಲ ನಿಜ ಹೇಳಬೇಕಂದ್ರೆ. ಹುಡುಗಿರು ಅಂದರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಯಾವ ಥರ ಸೆಲೆಬ್ರೇಷನ್ ಇಷ್ಟ, ಏನು ಇಷ್ಟ ಆಗುತ್ತೆ, ಯಾವ ಥರ ಕೇಕ್ ಇಷ್ಟ ಆಗುತ್ತೆ ಅಂತ. ಹುಡುಗರದು ತುಂಬಾ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಆ್ಯಂಡ್ ಅದು ಐಡಿಯಾ ಕೂಡ ಗೊತ್ತಾಗೋದಿಲ್ಲ ಯಾವ ಥರ ಮಾಡಬೇಕು ಅಂತ. ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ನ ಮುಗಿಸ್ಕೊಂಡ್ವಿ. ಅವ್ನಿಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಚೆನ್ನಾಗಿ ಕೂಡ ಆಯಿತು ಬರ್ಡೇ ಸೆಲೆಬ್ರೇಷನ್ನು. ಇವತ್ತೇ ನಾವು ವಾಪಸ್ ಊರಿಗೆ ಹೊರಡಬೇಕು. ಸೊ ಇವತ್ತಿನ ವ್ಲಾಗ್ ಈ ಥರ ಇತ್ತು. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಒಂದು ಚಾನಲ್ನ ಪ್ರೇಮ್ಸಿ ವ್ಲಾಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.